ನಮಸ್ಕಾರ ದೇವ್ರು. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಏರಿಯಾ ಆಫ್ ಟ್ರಯಾಂಗಲ್ ಇಸ್ 4 ಸ್ಕ್ವೇರ್ ಯೂನಿಟ್ಸ್ ಅಂಡ್ ವರ್ಟೈಸಸ್ ಆರ್ ಅಂತ ಕೊಟ್ಟು ಇಲ್ಲಿ ಫಸ್ಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಮತ್ತೊಂದು ಕ್ವಶನ್ ಇದೆ, ಟೋಟಲ್ 2 ಕ್ವಶನ್ ಇದೆ. ಫಸ್ಟ್ ಅಲ್ಲಿ ಈ ವರ್ಟೈಸಸ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಏರಿಯಾ ಏನು ಕೊಟ್ಟಿದ್ದಾರೆ 4 ಸ್ಕ್ವೇರ್ ಯೂನಿಟ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ನಾವು ಕೆ ವ್ಯಾಲ್ಯೂನ ಕಂಡುಹಿಡಿಯಬೇಕು. ಫಸ್ಟ್ ಫಾರ್ಮುಲಾ ಬರೀರಿ, is equal to 1/2 into x1 y1 1 x2 y2 1 x3 y3 1 ಆಗುತ್ತೆ. is equal to ಏನು ಕೊಟ್ಟಿದ್ದಾರೆ 4. ಇಲ್ಲಿ ನೋಡಿ 4 ಅಲ್ಲ ಪ್ಲಸ್ ಆರ್ ಮೈನಸ್ 4 ಅಂತ ನಾವು ತಗೊಳ್ಬೇಕು, ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. 1/2 into k01 401 0 2 1 is equal to plus or minus 4 ಹೌದಲ್ವಾ? ಈಗ ಇಲ್ಲಿ ಸಾಲ್ವ್ ಮಾಡಬೇಕು. ಯಾವ ರೀತಿ ಸಾಲ್ವ್ ಮಾಡಬೇಕು? ಎಸ್, ಯಾವ ರೀತಿ ಬೇಕಾದ್ರೂ ಸಾಲ್ವ್ ಮಾಡಬಹುದು. ಅದನ್ನ ನೀವು ಕೇಳಬಹುದು, ಕೆ ಇದೆ ನಮ್ಮ ಕೆ ಬರಬೇಕಲ್ಲ, ಅದಕ್ಕೆ ಕೆ ಫಸ್ಟ್ ಮತ್ತು ಫಸ್ಟ್ ಕಾಲಮ್ ಇಂದ ಸಾಲ್ವ್ ಮಾಡಬೇಕು ಅಂತ ನೀವು ಅನ್ಸಬಹುದು. ಅದು ಹಂಗೇನಿಲ್ಲ, ನೀವು ಯಾವ ರೀತಿ ಬೇಕಾದ್ರೂ ಸಾಲ್ವ್ ಮಾಡಿದಾಗ ಅದು ಕೆ ವ್ಯಾಲ್ಯೂ ಬಂದೇ ಬರುತ್ತೆ. ಅದಕ್ಕೆ ನನಗೆ ಇಲ್ಲಿ 0 ಹೆಚ್ಚಿದೆ, ಸೊ ಕಾಲಮ್ 2 ಇಂದ ಸಾಲ್ವ್ ಮಾಡ್ತೀನಿ. ನೋಡಿ ಇದು ಮೈನಸ್, ಯಾಕಂದ್ರೆ ಇದು ಪ್ಲಸ್ ಆಗಿರುತ್ತಲ್ವಾ, ಮೈನಸ್ ಪ್ಲಸ್ ಮೈನಸ್ ಗೊತ್ತಾಯ್ತಾ? ಈಗ ಇದರಲ್ಲಿ ಬರಬೇಕಂತಿಲ್ಲ, ಯಾಕಂದ್ರೆ 0 ಬರುತ್ತೆ. ನೆಕ್ಸ್ಟ್ ಮೈನಸ್ 2 ಇಂಟು ನೋಡಿ ಫಸ್ಟ್ is equal to 1/2 ನೆಕ್ಸ್ಟ್ ಮೈನಸ್ 2 ಇಂಟು ಈ ಫುಲ್ ಕಾಲಮ್ ಫುಲ್ ಹೋಗ್ಬಿಟ್ಟು ಏನಾಗುತ್ತೆ ಪ್ಲಸ್ ಕೆ ಇಂಟು 1 ಕೆ ನೆಕ್ಸ್ಟ್ ಇದು ಮೈನಸ್ 1 ಆಗುತ್ತಲ್ವಾ, ಮೈನಸ್ ಇಂಟು 4 ಮೈನಸ್ 4 ಆಗುತ್ತೆ. ಇಲ್ಲಿ ಕೆ ಬಂತಲ್ವಾ? ಎಸ್. ನೆಕ್ಸ್ಟ್ 1/2 ಇಂಟು ಇದನ್ನ ಮಲ್ಟಿಪ್ಲೈ ಮಾಡಿ ಮೈನಸ್ 2 ಇಂಟು ಕೆ ಮೈನಸ್ 2 ಕೆ ಮೈನಸ್ 2 ಇಂಟು ಮೈನಸ್ 4 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 4 8 ಹೌದಲ್ವಾ? ಈಗ ನೆಕ್ಸ್ಟ್ 1/2 ಇಂದ ಮಲ್ಟಿಪ್ಲೈ ಮಾಡಿ ಇದೇನಾಗುತ್ತೆ ಎಸ್ ಮೈನಸ್ 2k/2 ಪ್ಲಸ್ 8/2 ಆಗುತ್ತೆ. ನೆಕ್ಸ್ಟ್ 2 ಕ್ಯಾನ್ಸಲ್ ಆದರೆ 2 ಇದೇನಾಗುತ್ತೆ 4 ಕ್ಯಾನ್ಸಲ್. ಇಲ್ಲಿ ನೋಡಿ is equal to plus or minus 4 is equal to plus or minus 4 ಬರಬೇಕು ಹೌದಲ್ವಾ? ನೆಕ್ಸ್ಟ್ ಇಲ್ಲೂ ಕೂಡ ಪ್ಲಸ್ ಆರ್ ಮೈನಸ್ 4 ಇದೆ. ಇದೇ ನೋಡಿದಲ್ಲಿ ಮೈನಸ್ ಕೆ ಪ್ಲಸ್ 4 is equal to ಪ್ಲಸ್ ಆರ್ ಮೈನಸ್ 4 ಉಳಿತು ಹೌದಲ್ವಾ? ಎಸ್. ನೆಕ್ಸ್ಟ್ ಈಗ ಕೆ ಇದೆ, ಇಲ್ಲಿ ನೋಡಿ ನಾವು ಕೆ ನ ಆ ಸೆಟ್ ಹೋಗ್ತೀವಿ ಮತ್ತೆ ಇದನ್ನ ಈ ಸೆಟ್ ಹೋಗ್ತೀವಿ. ಇಲ್ಲ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ ಅಂದ್ರೆ 4 ಆ ಸೆಟ್ ಹೋಗಿ ಮೈನಸ್ ಕೆ is equal to ಪ್ಲಸ್ ಆರ್ ಮೈನಸ್ 4 ಮೈನಸ್ 4 ಯಾಕಂದ್ರೆ ಇದು ಪ್ಲಸ್ ಆ ಸೆಟ್ ಆದ್ರೆ ಅದಾಗುತ್ತೆ ಹೌದಲ್ವಾ? ಈಗ ಇಲ್ಲಿ ಮೈನಸ್ ಕೆ ಇದಲ್ವಾ, ಇದನ್ನ ಪಾಸಿಟಿವ್ ಮಾಡಿದಾಗ ಎಸ್ ಸೈನ್ ಅನ್ನ ಚೇಂಜ್ ಮಾಡಿ ಕೆ is equal to ಇದು ಪ್ಲಸ್ ಆರ್ ಮೈನಸ್ ಇದೆ ಹೌದಲ್ವಾ? ಅದಕ್ಕೆ ಏನು ಬೇಜಾರಿಲ್ಲ. ನೆಕ್ಸ್ಟ್ ಮೈನಸ್ 4 ಇದನ್ನ ಪ್ಲಸ್ 4 ಮಾಡಿದ್ರೆ ಆಯ್ತು. ಈಗ ಇಲ್ಲಿ ನೋಡಿ ನೆಕ್ಸ್ಟ್ ಸಾಲ್ವ್ ಮಾಡಿ ಅಂತ ನೋಡಿ ಈ ರೀತಿ ಬಂದಾಗ ಫಸ್ಟ್ 4 ಅನ್ನ ಪ್ಲಸ್ ಅಂತ ಅಸ್ಯೂಮ್ ಮಾಡಿ ಏನು ಬರುತ್ತೆ 4 + 4 8 ಬರುತ್ತೆ. ನೆಕ್ಸ್ಟ್ ಇದನ್ನ ಮೈನಸ್ 4 ಅಂತ ಅಸ್ಯೂಮ್ ಮಾಡಿ ಮೈನಸ್ 4 + 4 0 ಬರುತ್ತೆ. ಸೊ ಕೆ is equal to 8 ಆಗಿರಬಹುದು ಅಥವಾ ಕೆ is equal to 0 ಆಗಿರಬಹುದು. ಇದರಲ್ಲಿ ಯಾವ್ದಾದ್ರು ಒಂದಾಗಿದ್ದಾಗ ನಮಗೆ 4 ವ್ಯಾಲ್ಯೂ ಸಿಗುತ್ತೆ. ಯಾವಾಗ ಇವಿಷ್ಟು ಇದ್ದಾಗ ಗೊತ್ತಾಯ್ತಲ್ವಾ? ಈಗ ಈ ಸೆಕೆಂಡ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್ ಇದೆ ಎಸ್ ಸೆಕೆಂಡ್ ಕ್ವಶನ್ ಇದನ್ನು ಕೊಟ್ಟಿದ್ದಾರೆ ಏರಿಯಾ 4 ಸ್ಕ್ವೇರ್ ಯೂನಿಟ್ಸ್ ಅದೇ ಇದೆ. ಈಗ ಏನು ಬರೀಬೇಕು ಫಸ್ಟ್ ಫಾರ್ಮುಲಾ ಬರೀರಿ 1/2 into -2 0 1 0 4 1 0 k 1 ಇಲ್ಲೂ ಕೂಡ ನೋಡಿ 0 ಇದೆ. ಸೊ ಇದರಿಂದ ಸಾಲ್ವ್ ಮಾಡೋದು ಮೊದಲು ಪ್ಲಸ್ ಆರ್ ಮೈನಸ್ 4 ಅಂತ ಬರೀರಿ. ನೆಕ್ಸ್ಟ್ 1/2 ಇಲ್ಲಿ ನೋಡಿ ಫಸ್ಟ್ ಫಾರ್ಮುಲಾ ಬರೀಬೇಕು, ಆಮೇಲೆ ಇದನ್ನು ಬರೀಬೇಕು ಗೊತ್ತಾಯ್ತಲ್ವಾ? ಇಲ್ಲ ಫಾರ್ಮುಲಾ ಬರೀದಿಲ್ಲ ನಿಮ್ಗೆ ಗೊತ್ತಾಗ್ತದೆ ಅಂತ. ನೆಕ್ಸ್ಟ್ ಏನಾಗುತ್ತೆ 1/2 ಇಂಟು ಇದರಿಂದ ಸಾಲ್ವ್ ಮಾಡಿದ್ರೆ ಇದು ಪ್ಲಸ್ ಆಗುತ್ತಲ್ವಾ? ಸೊ -2 ಇಂಟು 4 ಇಂಟು 1 4 -1 ಇಂಟು ಕೆ ಮೈನಸ್ ಕೆ is equal to ಪ್ಲಸ್ ಆರ್ ಮೈನಸ್ 4. ನೆಕ್ಸ್ಟ್ 1/2 ಇಂಟು -2 ಇಂಟು 4 -8 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಕೆ 2k is equal to ಪ್ಲಸ್ ಆರ್ ಮೈನಸ್ 4. ನೆಕ್ಸ್ಟ್ 1/2 ಇಂದ ಮಲ್ಟಿಪ್ಲೈ ಮಾಡಿ -8/2 ಪ್ಲಸ್ 2k/2 is equal to ಪ್ಲಸ್ ಆರ್ ಮೈನಸ್ 4. ನೆಕ್ಸ್ಟ್ 2 1 2 4 2 ಕ್ಯಾನ್ಸಲ್ ಅಂದ್ರೆ -4 ಪ್ಲಸ್ k is equal to ಪ್ಲಸ್ ಆರ್ ಮೈನಸ್ 4. k is equal to ಪ್ಲಸ್ ಆರ್ ಮೈನಸ್ 4 ಪ್ಲಸ್ 4 ಯಾಕಂದ್ರೆ 4 ಆ ಸೈಡ್ ಪ್ಲಸ್ ಆಗುತ್ತೆ ಅಂದ್ರೆ ನಮಗೆ ಲಾಸ್ಟ್ ಏನು ಸಿಕ್ಕಿದಲ್ವಾ ಅದೇ ರೀತಿ ಸಿಗುತ್ತೆ ನೋಡಿ. ಈಗ k is equal to ಇದನ್ನ ಪ್ಲಸ್ 4 ಅಂತ ತಿಳ್ಕೊಂಡ್ರೆ ಪ್ಲಸ್ 4 8 ಆಗುತ್ತೆ. ಅದೇ ನಾವು -4 ಅಂತ ಅಸ್ಯೂಮ್ ಮಾಡಿದ್ರೆ -4 + 4 0 ಆಗುತ್ತೆ. ಇದು ಕೂಡ k is equal to 8 ಆಗಬಹುದು ಅಥವಾ k is equal to 0 ಆಗಬಹುದು. ಗೊತ್ತಾಯ್ತಲ್ವಾ? ಧನ್ಯವಾದ ದೇವರು.